ಸಂತ ಕವಿ 15ನೇ ಶತಮಾನದ ಆರಂಭದಲ್ಲಿ ಇದ್ದಂಥ ಕವಿ, ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಶರಣಾಗದೆ ದಿಟ್ಟವಾಗಿ ಹೆಜ್ಜೆ ಇಟ್ಟು ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕಕ್ಕೆ ಹೊಸ ಮೆರುಗನ್ನು ಕೊಟ್ಟಂತ ಕವಿ, ಸಂತ ಕವಿ, ಮಹಾ ದಾರ್ಶನಿಕ, ದಕ್ಷಿಣ ಭಾರತದ ವೇಮನ, ಆಂಧ್ರ ಪ್ರದೇಶದ ವೇಮನ, ತಮಿಳುನಾಡಿನ ತಿರುವಳ್ಳುವರ್ ಅವರ ಸಮಕಾಲೀನರಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸಿದಂಥ ಮಹಾನ್ ಕ್ರಾಂತಿಕಾರಿ ಕವಿ, ಸರ್ವಜ್ಞ ಕವಿ. ಆ ಸರ್ವಜ್ಞ ಕವಿಯ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕರ್ನಾಟಕ ಜನ ಸರ್ಕಾರ ತಳ ಸಮುದಾಯಗಳನ್ನು ಮೇಲೆತ್ತುವಂತಹ ಒಂದು ನಿಟ್ಟಿನಲ್ಲಿ ಬಸವಾದಿ ಪ್ರಮಥರು ಮಾಡಿದಂತಹ ಕ್ರಾಂತಿಯನ್ನ ನಾವು ಅನುಷ್ಠಾನಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಮಹಾನ್ ಕ್ರಾಂತಿಯನ್ನ ಕೈಗೊಂಡಂತಹ ಸರ್ಕಾರ ಅಂದ್ರೆ ಅದು ಕರ್ನಾಟಕ ಸರ್ಕಾರ ಅಂತ ನಾನು ಹೇಳಬಯಸ್ತೇನೆ. ಅಂತ ಒಂದು ಜನ ಸರ್ಕಾರ ಕರ್ನಾಟಕದಲ್ಲಿ ಆಗಿ ಹೋದಂತಹ ಸೂರ್ಯರಂತೆ ಬೆಳಗುತ್ತಿರುವ ಅನೇಕ ದಾರ್ಶನಿಕರ ಜಯಂತಿಗಳನ್ನು ಆಚರಣೆ ಮಾಡುವಲ್ಲಿ ಮುಂದಾಯಿತು. ಅದರಲ್ಲಿ ಸರ್ವಜ್ಞರು ಸಹಿತ ಒಬ್ಬರು. ಇಂತಹ ಸರ್ವಜ್ಞ ಜಯಂತಿಯನ್ನ ಬೆಂಗಳೂರಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಬೆಂಗಳೂರು ನಗರದ ಕುಂಬಾರ ಸಂಘದ ಆಶ್ರಯದಲ್ಲಿ ಇವತ್ತು ಏನು ಆಯೋಜನೆ ಮಾಡಿದ್ದಾರೆ, ಈ ಒಂದು ಸುಂದರ ವೇದಿಕೆಯಲ್ಲಿ ಆಸೀನರಾಗಿರುವ ಮಾತೆ KL ಜಾನಕಿಯವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಅವರಲ್ಲಿಯೂ, ಹಾಗೆ ಕುಂಬಾರ ಸಂಘದ ರಾಜ್ಯ ಕುಂಬಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮುನಿಸ್ವಾಮಿಯವರಲ್ಲಿಯೂ, ದಲಿತ ಕವಿ ಸಿದ್ದಲಿಂಗಯ್ಯನವರ ಶಿಷ್ಯರಾಗಿ ಇಲ್ಲಿಗೆ ಆಗಮಿಸಿರುವ ಸನ್ಮಾನ್ಯ ಚೌಡಯ್ಯನವರಿಗೂ, ಅವರ ಸ್ನೇಹಿತ ರವಿಕೀರ್ತಿಯವರಿಗೂ, ನಾಗರತ್ನವರಿಗೂ, ವಿವಿಧ ಸಂಘಟನೆಗಳ, ಕರ್ನಾಟಕ ರಾಜ್ಯದ ಕುಂಬಾರರ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು ಸೇರಿದಂತೆ ಬೆಂಗಳೂರಿನ ಸರ್ವಜ್ಞ ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ, ಅತ್ಯಂತ ಚಿಕ್ಕವನಾಗಿ ನಿಮ್ಮ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶರಣು. ಇವತ್ತಿನ ದಿನ ಒಂದು ಸರ್ವಜ್ಞ ಜಯಂತಿ ಒಂದೇ ಕಾರ್ಯಕ್ರಮವಾಗಿರದೆ, ದಾರ್ಶನಿಕರ, ಕರ್ನಾಟಕದ ದಾರ್ಶನಿಕರ, ಕರ್ನಾಟಕದ ಸಂತರ, ಕರ್ನಾಟಕದ ಸಾಮಾಜಿಕ ನ್ಯಾಯದ ಹೋರಾಟಗಾರರ ಜಯಂತಿ ಅಂತೇಳಿ ನಾನು ಹೇಳ ಬಯಸ್ತೇನೆ. ಯಾಕೆಂದ್ರೆ ಸರ್ವಜ್ಞರು ಹುಟ್ಟಿದ್ದು ಸ್ಥಳ ಸಮುದಾಯದಲ್ಲಾದರೂ ಆ ಸರ್ವಜ್ಞರನ್ನ ಆ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ವರ್ಗದವರು ಯಾರೇ ಬುದ್ಧಿವಂತರು ಹುಟ್ಟಿದ್ರು ಅದು ನಮ್ಮ ಮೂಲದಿಂದ ಹುಟ್ಟಿರಬೇಕು, ಇಲ್ಲ ನಮ್ಮಿಂದಲೇ ಹುಟ್ಟಿರಬೇಕು, ಇಲ್ಲ ನಮ್ಮ ಬೀಜದಿಂದ ಹುಟ್ಟಿರಬೇಕು. ಈ ರೀತಿಯ ಕಟುವಾಗಿರತಕ್ಕಂತಹ ವಿಚಾರಗಳನ್ನ ಅಂಟಿಸಿ ಇಡೀ ತಳ ಸಮುದಾಯದ ದಾರ್ಶನಿಕರನ್ನ ಕಾಲಲ್ಲಿ ಹಾಕಿ ಹೊಸೆದು ತುಳಿದು ಅದರಿಂದ ತಮ್ಮ ಕೀರ್ತಿಯನ್ನು ಬೆಳಗಿಸಿದಂತಹ ಮಹಾತ್ಮರು ಏನಿದ್ರು, ದುರಾತ್ಮರು ಅಂತ ಕರೀಬೇಕು, ಅಂತಹ ಕಾಲಘಟ್ಟದಲ್ಲಿ ಸರ್ವಜ್ಞರು ನಡೆದ ರೀತಿಯನ್ನು ನೋಡಿದರೆ ನಮಗೆ ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ. ಯಾವ ಸಂಸ್ಕೃತವನ್ನು ಕೇಳಿದಾಗ ಕಿವಿಯಲ್ಲಿ ಕಾಯಿಸಿದ ಸೀಸವನ್ನು ಬಿಡುತ್ತಿದ್ದರೋ, ಯಾವ ಸಂದರ್ಭದಲ್ಲಿ ದಲಿತರು ಸವರ್ಣೀಯರ ಊರೊಳ ಬರಬೇಕಾದ್ರೆ ಕೊರಳಲ್ಲಿ ಗಂಟೆಯನ್ನು ಕಟ್ಟಿಕೊಂಡು ಬರಬೇಕಾಗಿತ್ತು, ತಾವು ದಲಿತರು ವಾಪಸ್ ಹೋಗುವಾಗ ಒಂದು ಪೊರಕೆಯಲ್ಲಿ ಆ ಹೆಜ್ಜೆಗಳನ್ನು ಅಳಿಸಿ ಹೋಗಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಸರ್ವಜ್ಞರು ಎಂಥ ದಿಟ್ಟ ಹೆಜ್ಜೆ ಇಟ್ಟರು ಅಂತಕ್ಕಂಥದ್ದು ನಾವಿವತ್ತು ಅಧ್ಯಯನ ಮಾಡಬೇಕಾದಂಥ ವಿಚಾರ. ಈ ಒಂದು ಮೋಸದ ಬಲೆ ಏನಿತ್ತು, ಮೇಲ್ವರ್ಗದವರ ಪುರೋಹಿತಶಾಹಿಗಳ ವರ್ಗ ಏನಿತ್ತು, ಅವರು ಸರ್ವಜ್ಞರನ್ನು ಬಿಡಲಿಲ್ಲ. ಅವರು ಹೇಳಿಕೊಂಡ್ರು ಸರ್ವಜ್ಞ ನಮ್ಮವರು ಅಂತ. ಆದರೆ ಸರ್ವಜ್ಞ ನಾನು ಯಾರಿಗೂ ಸಂಬಂಧ ಇಲ್ಲದವನು,
ನಾನು ಸಂಬಂಧ ಇರೋದಾದ್ರೆ ಅದು ಸಾಮಾಜಿಕ ನ್ಯಾಯದಲ್ಲಿ ಯಾರು ಬದುಕುತ್ತಿದ್ದಾರೋ ಅವರ ಪರ ಇದ್ದೇನೆ ನಾನು. ಯಾರಿಗೆ ಧ್ವನಿ ಇಲ್ಲವೋ ಅವರಿಗೆ ನಾವು ಧ್ವನಿಯಾಗಿದ್ದೇವೆ. ಬಸವಣ್ಣನವರ ಮಾತಿನಂತೆ ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಯ್ಯ, ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಒಂದ ಕಳಸವಯ್ಯ ಅನ್ನುವ ರೀತಿಯಲ್ಲಿ ಮಂದಿರಗಳನ್ನು, ಪುರೋಹಿತ ಶಾಹಿಗಳನ್ನು, ಭಕ್ತ ಮತ್ತು ಭಗವಂತನ ನಡುವೆ ಇದ್ದಂಥ ದಲ್ಲಾಳಿಗರನ್ನ ಬಿಡದೆ ಝಾಡಿಸಿದಂತಹ ದಿಟ್ಟ ಕವಿ ಸರ್ವಜ್ಞ. ಇಂಥವ್ರ ಬಗ್ಗೆ ಆ ಕಾಲಘಟ್ಟದಲ್ಲಿ 15ನೇ ಶತಮಾನದ ಕಾಲಘಟ್ಟದಲ್ಲಿ ಲೇಖನಿ ಯಾರ ಕೈಯಾಗಿತ್ತು ಅಂತಂದ್ರೆ ಅದು ಆಳುವ ಅರಸರ ವರ್ಗದ ನಡುವೆ ಇದ್ದಂಥ ಪುರೋಹಿತ ಶಾಹಿಗಳ ಕೈಯಲ್ಲಿ ಲೇಖನಿ ಇತ್ತು. ಏನೇ ಬರೆದರೂ ಅದು ರಾಜರ ಅಪ್ಪಣೆಯಂತೆ ಅಥವಾ ರಾಜರನ್ನು ಮೆಚ್ಚಿಸುವಂತೆ ಬರೆಯುವಂತಹ ವಿಚಾರವಾಯಿತು. ಆ ನಿಟ್ಟಿನಲ್ಲಿ ಕವಿ ಸರ್ವಜ್ಞರ ಜೀವನ ಚರಿತ್ರೆಯನ್ನು ಬರೆಯುವಂತಹ ಕಾಲಘಟ್ಟದಲ್ಲಿ ತಿರುಚಿ ಸರ್ವಜ್ಞರ ಜೀವನ ಚರಿತ್ರೆಯನ್ನು ಕಳಂಕಪ್ರಾಯವನ್ನಾಗಿ ಮಾಡಿದರು. ಅದು ಎಲ್ಲಿವರೆಗೂ ನಡೆದು ಬಂತು ಅಂತಂದ್ರೆ ಇಲ್ಲಿಯವರೆಗೂ ನಡೆದು ಬಂತು. ಸುಮಾರು 499 ವರ್ಷಗಳು ಏನು ಸುದೀರ್ಘ ಹಾದಿ ಇದೆ, ಇಲ್ಲಿಯವರೆಗೂ ಸರ್ವಜ್ಞರ ಜೀವನದ ಹುಟ್ಟನ್ನ ಕಳಂಕಿತವನ್ನಾಗಿ ಮಾಡಿ ನಮ್ಮ ಮಹಾ ಕವಿಗಳು ಅನಿಸ್ಕೊಂಡಿರ್ತಕ್ಕಂಥ ಕರ್ನಾಟಕದ ಏನು ಕವಿಗಳು ಬಂದ್ರು ಅವರು ಸಹಿತ ಅದನ್ನೇ ಬರ್ಕೊಂಡು ಬಂದ್ರು. ನಾವು ಅದನ್ನ ಓದ್ಕೊಳ್ತಾ ಬಂದ್ವಿ. ಒಂದು ಕಡೆ ನೋವಾಗ್ತದೆ, ಕನ್ನಡ ನಾಡಿನ ಒಬ್ಬ ಮೇರು ಕವಿಯ ಚರಿತ್ರೆಯನ್ನ ಅವರು ಕಳಂಕಿತರನ್ನಾಗಿ ಮಾಡಿದ್ರು. ಅದನ್ನ ಯಾರೂ ಅದನ್ನ ಪ್ರಶ್ನೆ ಮಾಡಕ್ ಹೋಗ್ಲಿಲ್ವೇ ಅನ್ನತಕ್ಕಂಥದ್ದು ಬಹಳ ದುಃಖಕರವಾದ ವಿಚಾರ. ಅಲ್ಲಿ ಬರೀತಾರೆ ಅವರ ವಿಚಾರವನ್ನ, ತಂದೆ ಬ್ರಾಹ್ಮಣ, ತಾಯಿ ಕುಂಬಾರಕಿ ಅಂತಕ್ಕಂಥ ಒಂದು ಕಟ್ಟು ಕಥೆಯೊಂದಿಗೆ ಅವರ ಜೀವನ ಚರಿತ್ರೆಯನ್ನು ಆರಂಭಿಸ್ತಾರೆ. ಅಂದ್ರೆ ಅಲ್ಲಿಂದಲೇ ಕಪ್ಪು ಮಸಿಯನ್ನ ಇಟ್ಟುಬಿಟ್ರೆ ಮತ್ತೆ ಪೂರ್ತಿ ಅಂಧಕಾರದಲ್ಲೇ ಮುಳುಗಿಬಿಡ್ತಾನೆ ಅಂತಕ್ಕಂಥದ್ದು. ಆದ್ರೆ ಇವತ್ತಿನ ದಿನಗಳಲ್ಲಿ ಸಂಶೋಧನೆಯಿಂದ ಸತ್ಯವಾದ ವಿಚಾರಗಳು ಬೆಳಕಿಗೆ ಬರ್ತಿದ್ದಾರೆ. ಬಹಳ ಜನ ಅಂತಾರೆ ಸಂಶೋಧನೆ ಅಂದ್ರೆ ಬಹಳ ಹಗುರವಾಗಿರ್ತವೆ ಅಂತ. ನಿಜಕ್ಕೂ ಇಲ್ಲ. ಕೆಲವು ಸಂಶೋಧನೆಗಳು ಕತ್ತಲಿನಿಂದ ಬೆಳಕಿನೆಡೆಗೆ ತರುವಂತ ಸಂಶೋಧನೆಗಳಾಗಿದ್ದಾವೆ. ಈಗ ಈ ರೀತಿಯಲ್ಲಿ ಸರ್ವಜ್ಞರನ್ನ ಏನು ಗುರುಗೆಡಿಸಿದ್ರು, ಕನ್ನಡ ನಾಡಿನಲ್ಲಿ ಒಬ್ಬ ಕವಿಯ ಚರಿತ್ರೆಯನ್ನು ಕೇಳಿದ ತಕ್ಷಣ ಕನ್ನಡಿಗರು ತಲೆ ತಗ್ಗಿಸುವಂತ ವಿಚಾರ ಇದೆ. ಅದರಲ್ಲೂ ದಳ ಸಮುದಾಯದ ಹೆಣ್ಣು ಮಕ್ಕಳು ತಲೆ ತಗ್ಗಿಸುವಂತ ವಿಚಾರ ಸರ್ವಜ್ಞರ ಜೀವನದಲ್ಲಾಗಿತ್ತು. ಆದರೆ ನಾವು ಸಂಶೋಧನೆಗೆ ಇಳಿದಂತ ಸಂದರ್ಭದಲ್ಲಿ ಧರ್ಮಸ್ಥಳದ ಮಂಜೂಷಾ ಹಸ್ತಪ್ರತಿ ಭಂಡಾರ ಏನಿದೆ, ಆ ಭಂಡಾರದ ನಿರ್ದೇಶಕರಾಗಿದ್ದಂಥ ಪಂಡಿತರಾಗಿರ್ತಕ್ಕಂಥ ಸನ್ಮಾನ್ಯ ಉಮಾಪತಿ ಶಾಸ್ತ್ರಿ, GM ಉಮಾಪತಿ ಶಾಸ್ತ್ರಿ ಅವರು ಹಸ್ತಪ್ರತಿಗಳನ್ನ ಸಂಶೋಧನೆ ಮಾಡುವಾಗ ಮೈಸೂರಿನ ಪ್ರಾಚ್ಯವಸ್ತು ಹಸ್ತಪ್ರತಿ ಭಂಡಾರದಿಂದ ಅವರಿಗೆ ಒಂದು ಹಸ್ತಪ್ರತಿ ಸಿಕ್ತು. ಆ ಹಸ್ತಪ್ರತಿಯಲ್ಲಿ ಇದ್ದಂಥ ಒಂದು ವಚನ ಇಡೀ ಸರ್ವಜ್ಞರ ಜೀವನ ಚರಿತ್ರೆಯನ್ನೇ ಬದಲಾಯಿಸಿದೆ. ಏನಿವರು ತಂದೆ ಬ್ರಾಹ್ಮಣ ತಾಯಿ ಕುಂಬಾರಕ್ಕಿಂತ ಹೇಳ್ಕೊಂಡು ಬಂದಿದ್ದು ಉತ್ತಂಗಿ ಚೆನ್ನಪ್ಪನವರ ಆದಿಯಾಗಿ ಇತ್ತೀಚಿನ ಕವಿಗಳವರೆಗೂ ಸುಮಾರು 1000 ಜನ ಬರೆದಂಥ ಪುಸ್ತಕಗಳಲ್ಲಿ ಹೇಳ್ಕೊಂಡು ಬಂದಿದ್ರು, ಅದಷ್ಟನ್ನು ಸಹಿತ ಉಲ್ಟಾ ಮಾಡುವಂಥ ಒಂದು ವ್ಯವಸ್ಥೆ ಆ ವಚನದಲ್ಲಿತ್ತು. ಅದು ಏನಪ್ಪ ಅಂದ್ರೆ, ತಂದೆ ಕುಂಬಾರಮಲ್ಲ ತಾಯಿ ಮಳಲಾದೇವಿ, ಇಂದುಶೇಖರನ ವರಪುತ್ರ ಧರಣಿಗೆ ತಾ ಜನಿಸಿ ಬಂದ ಸರ್ವಜ್ಞ. ಇವರು ಬರೆದಿದ್ದೇನು, ಅಂಬಲೂರೊಳಗೆ ಸವ ಕುಂಬಾರ ಶಾಲೆಯಲ್ಲಿ ಬಾಳಿಯೊಳು ಬಸವರಸ ಇಂಬಿಟ್ಟನೆನ್ನ ಸರ್ವಜ್ಞ. ಯಾಕೆ ಈ ರೀತಿ ಆಯಿತು ಅಂದ್ರೆ, ಸರ್ವಜ್ಞರು ಜನಸಾಮಾನ್ಯರಿಗೆ ಅರ್ಥವಾಗಲಿ ಎಂಬುದಾಗಿ ಸಾಹಿತ್ಯವನ್ನ ಬಹಳ ಸರಳವಾಗಿ 3 ಸಾಲುಗಳಲ್ಲಿ ಹೇಳಿದರು. ಸಾಮಾನ್ಯ ಜನರು ಸಹಿತ ಅದನ್ನು ಕಲಿಬೇಕು. ಆ ಕಲಿತಂತ ಸಂದರ್ಭ ಏನಾಯ್ತು, ಸರ್ವಜ್ಞರಂತೆಯೇ ವಚನವನ್ನ ಬರೆದು ಅದರೊಳಗಡೆ ಕುಹಕವನ್ನ ತುರುಕಿ ಅಲ್ಲಿಗೆ ಸೇರಿಸಲಾಯಿತು. ಈ ಸರ್ವಜ್ಞರ ವಚನ ತಿರುಚಲಿಕ್ಕೆ ಆಗಿದ್ದಂಥ ಒಂದು ಅವಕಾಶ ಅಂದ್ರೆ ಸರಳವಾಗಿದ್ದಂಥದ್ದು. ಆದರೆ ಸನ್ಮಾನ್ಯ ಉಮಾಪತಿ ಶಾಸ್ತ್ರಿಯವರು ಸಂಪಾದಿಸಿದ ಹಸ್ತಪ್ರತಿಯಲ್ಲಿ ಈ ಕಳಂಕವನ್ನೇ ತೊಡೆದು ಹಾಕುವಂತ ಒಂದು ವಚನ ಸಿಕ್ತು. ಅದು ತಂದೆ ಕುಂಬಾರಮಲ್ಲ ತಾಯಿ ಕುಂಬಾರ ಮಳಲಾದೇವಿ, ಇಂದುಶೇಖರನ ವರಪುತ್ರ ಧರಣಿಗೆ ತಾ ಜನಿಸಿ ಬಂದ ಸರ್ವಜ್ಞ. ಈ ವಚನದಿಂದ ಸರ್ವಜ್ಞರ ತಂದೆ ತಾಯಿಗಳು ಕುಂಬಾರ ಜಾತಿಯವರು, ತಳ ಸಮುದಾಯದವರು, ಹಾಗೂ ಸರ್ವಜ್ಞ ಹುಟ್ಟಿದ್ದು ಇಬ್ಬರ ಪವಿತ್ರ ಸಂಬಂಧದಿಂದ
ಯಾರು ತಂದೆ ಕುಂಬಾರಮಲ್ಲ, ತಾಯಿ ಬಳಲಾದೇವಿಯ ಪವಿತ್ರ ಸಂಬಂಧದಿಂದ ಇವರು ಜನಿಸಿದ್ರು ಅಂತಕ್ಕಂಥದ್ದು ಸಾಬೀತಾಯಿತು. ಇದು ಕನ್ನಡ ನಾಡಿನ ಕವಿಗೆ ಇದ್ದಂಥ ಒಂದು ಕಳಂಕವನ್ನ ತೊಡೆದು ಹಾಕುವಂಥ ಕೆಲಸವನ್ನ ಮಾಡ್ತು. ಅದಕ್ಕಾಗಿ ನಾವು ಉಮಾಪತಿ ಶಾಸ್ತ್ರಿಯನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಇದನ್ನ ಸ್ಪಷ್ಟವಾಗಿ ನಾವು ಎಲ್ಲಿ ಬೇಕಾದರೂ ಹೇಳಿದ್ದೇವೆ. ಇದನ್ನು ತಾವು ಸಹಿತ ಇಟ್ಕೊಳ್ಳಿ. ಇದಕ್ಕೆ ಆಧಾರಗಳು ಬೇಕಾದರೆ ನಮಗೆ ಸಪ್ರೇಟ್ ನಾವು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲವನ್ನು ಕೊಡ್ತೇವೆ. ಇನ್ನು ಕಾಲಘಟ್ಟ ನೋಡೋಣ. ನಾವು ಸರ್ವಜ್ಞರ ಕಾಲವನ್ನು ಎಷ್ಟು ಹಿಗ್ಗಾಮುಗ್ಗಾಗಿ ಎಳಿತಾ ಇದ್ದಾರೆ ಅಂತಂದರೆ, ಯಾರ್ಯಾರಿಗೆ ಹೇಗೆ ಬರ್ತದೆಯೋ ಹಾಗೇ ಎಳಿತಾ ಇದ್ದಾರೆ. 17ನೇ ಶತಮಾನ ಅಂತಾರೆ, 18ನೇ ಶತಮಾನ ಅಂತಾರೆ. ಸದ್ಯ ಪುಣ್ಯಕ್ಕೆ 21ನೇ ಶತಮಾನ ಅಂತ ಯಾರು ಹೇಳಿಲ್ಲ. ಸಂಶೋಧನೆ ಮಾಡದೆ ಈ ರೀತಿ ಆಗಿದೆ ಅಷ್ಟೇ. ಅದಕ್ಕೆ ನಮಗೆ ಆಧಾರಗಳಿರ್ತಕ್ಕಂಥದ್ದು ಸಂಪಾದನೆಯ ಸಿದ್ಧವೀರಣ್ಣಾರ್ಯ ಅಂತಕ್ಕಂಥವ್ರು ಬರ್ತಾರೆ. ಗುಬ್ಬಿ ಏನು ಯಡಿಯೂರು ಸಿದ್ಧಲಿಂಗೇಶ್ವರ ಪರಂಪರೆಯಲ್ಲಿ ಸಂಪಾದನೆ ಹಸ್ತಪ್ರತಿಗಳನ್ನು ಸಂಪಾದಿಸುವ ಕಾರ್ಯದಲ್ಲಿ ತೊಡಗಿದ್ದಂಥ ಸಿದ್ಧವೀರಣ್ಣಾರ್ಯ ಅಂತಕ್ಕಂಥವ್ರು ಬರ್ತಾರೆ. ಅವರು ಆಚರಣೆಯ ತ್ರಿವಿಧಿ, ಸರ್ವಜ್ಞರ ಆಚರಣೆಯ ತ್ರಿವಿಧಿ ಅಂತಕ್ಕಂಥ 265 ವಚನಗಳನ್ನು ಸಂಪಾದನೆ ಮಾಡ್ತಾರೆ. ಅದು ಎಷ್ಟನೇ ಇಸ್ವಿಲಿ ಗೊತ್ತಾ? 1560ರಲ್ಲಿ ಸಂಪಾದನೆಯ ಸಿದ್ಧವೀರಣ್ಣಾರ್ಯರು ಸರ್ವಜ್ಞರ ವಚನಗಳನ್ನು 265 ಆಚರಣೆ ತ್ರಿವಿಧಿ ವಚನಗಳನ್ನು ಸಂಪಾದನೆ ಮಾಡ್ತಾರೆ. ಅಂದರೆ 1560ರಲ್ಲಿ ಸರ್ವಜ್ಞ ಅಷ್ಟು ಬೆಳಕಿಗೆ ಬಂದಿದ್ದು, ಮಹಾನ್ ಕವಿಯಾಗಿದ್ದು, ಆ ಕವಿಯ ಒಂದು ವಚನಗಳನ್ನು, ಆಚರಣೆಯ ತ್ರಿವಿಧಿ ವಚನಗಳನ್ನು ಅವರು ಸಂಪಾದನೆ ಮಾಡಿದಂದ್ರೆ ಸರ್ವಜ್ಞ ಯಾವ ಕಾಲಘಟ್ಟಕ್ಕಿರಬೇಕು? 16ನೇ ಶತಮಾನನ, 17ನೇ ಶತಮಾನದ? 1560ರಲ್ಲಿ. ಆ ನಂತರ ನಮಗೆ ಇನ್ನೊಂದು ಪ್ರಮುಖವಾದ ಆಧಾರ ಸಿಗ್ತದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಬಿಜ್ಜಾವರ ಅಂತಕ್ಕಂಥ ಒಂದು ರಾಜ್ಯ ಇದೆ. ಆ ಬಿಜ್ಜಾವರದಲ್ಲಿ ಇಮ್ಮಡಿ ಭೂಪಾಲ ಅಂತಕ್ಕಂಥವ್ರು ರಾಜ್ಯ ಆಳ್ತಾ ಇದ್ದಾರೆ. ಆ ಇಮ್ಮಡಿ ಭೂಪಾಲನಿಗೆ ಹೆಂಡತಿ ಚೆನ್ನಮ್ಮಾಜಿ, ಚಿಕ್ಕೋಜಮ್ಮ ಅಂತೇಳಿ. ಆ ಚಿಕ್ಕೋಜಮ್ಮನಿಗೆ ಲಿಂಗಪ್ಪ ಅಂತಕ್ಕಂಥವನು 1608ರಲ್ಲಿ ಸರ್ವಜ್ಞರ ವಚನಗಳನ್ನು ಹಸ್ತಪ್ರತಿಯನ್ನ ಮಾಡಿಕೊಡ್ತಾನು. ಎಷ್ಟರಲ್ಲಿ? 1608ರಲ್ಲಿ ಲಿಂಗಪ್ಪ ಅಂತಕ್ಕಂಥವನು ಬಿಜ್ಜಾವರದಲ್ಲಿ ಅಲ್ಲಿ ಇರ್ತಕ್ಕಂಥ ರಾಣಿ ಚಿಕ್ಕೋಜಮ್ಮಗೆ ಒಂದು ಪ್ರತಿಯನ್ನ, ಸರ್ವಜ್ಞರ ವಚನಗಳ ಪ್ರತಿಯನ್ನ ಮಾಡಿಕೊಡ್ತಾರೆ. ಅವ್ರು ಕೇಳ್ತಾರೆ ನೀವು ಮಾಡಿಕೊಡು ಅಂತೇಳಿ, ಅದಕ್ಕೆ ಅವ್ರು ಬರ್ಕೊಡ್ತಾರೆ. ಈ ಎರಡೂ ಅಂಶಗಳನ್ನು ನೋಡಿದರೆ ನಾವು ಸಿದ್ಧವೀರಣ್ಣಾರ್ಯರ ಕಾಲಘಟ್ಟದಲ್ಲಿ ಅವರೇ ಬರೆದಂಥ ಕೃತಿಯನ್ನು ಅಧ್ಯಯನ ಮಾಡಿದರೆ 1560ಕ್ಕಿಂತ ಹಿಂದೆ ಕವಿ ಇರಲೇಬೇಕು ಅಂತಕ್ಕಂಥದ್ದು ನಮಗೆ ಸಿದ್ಧವಾಗ್ತದೆ. ಸ್ವಲ್ಪ ನೀರು ಅಂದರೆ ಕಾಲಘಟ್ಟವನ್ನ 1520 ಅಂತೇಳಿ ನಾವೀಗ ಅಂದಾಜಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ತಂದೆ ಕುಂಬಾರಮಲ್ಲ, ತಾಯಿ ಬಳಲಾದೇವಿ, ಅದು ಬಗೆಹರಿತು. ಇನ್ನು ಕಾಲಘಟ್ಟ 1520 ಅಂತಕ್ಕಂಥದ್ದು ನಾವು ಲಿಖಿತವಾದ ದಾಖಲೆಗಳು ಸಿಕ್ಕಿರೋ ಆಧಾರದ ಮೇಲೆ ಅಂದಾಜು ಮಾಡಿದ್ದೇವೆ ಹೊರತು ಅದು ಪಕ್ಕ ಅಲ್ಲ. ಮತ್ತೆ ಅಂದಾಜು ಮತ್ತೆ ಮುಂದೆ ಅದು ಪರಿವರ್ತನೆ ಆಗ್ಬೋದು. ಅದಕ್ಕೆ 1520 ನಾವು ಇಟ್ಕೊಂಡ್ರೆ ಇವತ್ತು ನಾವು ಆಚರಿಸ್ತಿರುವ ಸರ್ವಜ್ಞರ ಜಯಂತಿ 499ನೇ ಜಯಂತಿ ಆಗ್ತದೆ. ಮುಂದಿನ ವರ್ಷ 500ನೇ ಜಯಂತಿಯಾಗಿ ನಾವು ಆಚರಿಸಲ್ಪಡ್ತೇವೆ. ಇನ್ನು ಹುಟ್ಟಿದ ಊರಿನ ಬಗ್ಗೆನೇ ಬಹಳ ದೊಡ್ಡ ಸಮಸ್ಯೆ ಇರೋದು. ಇವತ್ತು ಕರ್ನಾಟಕ ಸರ್ಕಾರ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿ ಅನುಷ್ಠಾನಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ, ಎರಡು ಊರುಗಳ ನಡುವೆ ಇರುವಂತಹ ಒಂದು ಸಮಸ್ಯೆ. ಆ ಎರಡು ಊರಿನ ಸಮಸ್ಯೆ ಯಾರು ಹುಟ್ಟಾಕಿತ್ತು ಅಂದರೆ ಸಾಹಿತಿಗಳೇ, ಬೇರೆ ಯಾರು ಅಲ್ಲ. ನೋಡಿ, ಅಲ್ಲಿ ಒಂದು ವಚನ ಇದೆ, ಅಂಬಲೂರೊಳಗೆ ಸೇವ ಕುಂಬಾರ ಶಾಲೆಯಲ್ಲಿ ಮಾಣಿಗಳು ಬಸವರಸ ಇಂಬಿಟ್ಟೆ ನನ್ನ ಸರ್ವಜ್ಞ. ಸರ್ವಜ್ಞರ ತ್ರಿಪದಿಗಳ ಲಕ್ಷಣವನ್ನು ನಾವು ಗಮನಿಸಿದ್ರೆ, ಸರ್ವಜ್ಞರು ಬರೆದಿರ್ತಕ್ಕಂಥ ಎಲ್ಲಾ ತ್ರಿಪದಿಗಳಲ್ಲಿ ಮೊದಲ ಸಾಲಲ್ಲಿ 5 ಮಾತ್ರೆಯ 4 ಗಣಗಳು ಬರುತ್ತವೆ. ಮೊದಲ ಸಾಲಲ್ಲಿ 5 ಮಾತ್ರೆಯ 4 ಗಣಗಳು ಅಂದರೆ 5 4 20 ಮಾತ್ರೆಗಳು. ಎರಡನೆಯ ಸಾಲಿನಲ್ಲಿ 5 ಮಾತ್ರೆಯ 3 ಗಣ, 3 ಮಾತ್ರೆಯ 1 ಗಣ ಬರುತ್ತದೆ. ಅಲ್ಲಿ 18 ಮಾತ್ರೆಗಳು ಬರುತ್ತವೆ. ಇನ್ನು ಕೊನೆಯ ಸಾಲಿನಲ್ಲಿ 5 ಮಾತ್ರೆಯ 2 ಗಣ, 3 ಮಾತ್ರೆಯ 1 ಗಣ, ಅಲ್ಲಿ 13 ಮಾತ್ರೆಗಳು ಬರ್ತವೆ.
51 ಮಾತ್ರೆಗಳಿರುವ ವಚನಗಳು ಏನಿದ್ದಾವೆ ಅವು ಸರ್ವಜ್ಞರು ಬರೆದಂತ ವಚನಗಳು. ಇದರಲ್ಲಿ ಒಂದು ವ್ಯತ್ಯಾಸ ಆದರೂ ಅದು ಸರ್ವಜ್ಞನ ವಚನಗಳಲ್ಲ ಅಂತಕ್ಕಂಥದ್ದನ್ನ ಪಂಡಿತರು ಒಪ್ಕೊಳ್ತಾರೆ. ಹಾಗಿದ್ದಾಗ ಅಂಬಲೂರೊಳಗೆ ಸೇವ, ಅಂಬಲೂರು ಅಂತಕ್ಕಂಥದ್ದು ಇಂದಿನ ಮಾಸೂರಿನಲ್ಲಿ ವಿಲೀನ ಆಗಿರುವ ಒಂದು ಓಣಿ, ಅದಕ್ಕೆ ಅಂಬಲ ಅಂತ ಕರಿತೀವಿ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಅಂದ್ರೆ ಈ ಅಂಬಲೂರೊಳಗೆ ಸೇವ ಕುಂಬಾರ ಶಾಲೆಯಲ್ಲಿ, ಅಲ್ಲಿ ಕುಂಬಾರ ಓಣಿ ಇದೆ. ಇವತ್ತಿಗೂ ಅಂಬಲೂರಲ್ಲಿ ಕುಂಬಾರ ಓಣಿ ಇದೆ. ಅದು ಕುಂಬಾರ ಓಣಿ ಮಾಸೂರಿನ ಒಳಗಡೆ ಇದೆ. ಈ ಜನ್ಮಸ್ಥಳ ಮಾಸೂರು ಅಂತಕ್ಕಂಥದ್ದು ಎರಡೂ ವಚನದಿಂದ ಗೊತ್ತಾಗ್ತದೆ. ಒಂದು, ಮಾಸೂರ ಬಸವರಸ ಕೂಸನೀಶನೆ ಕೇಳೆ, ಕಾಶಿಯ ಅಭವನಳು ಪಡೆದ ವರವದುವೆ ಸೂಸಿತೆಂತೆನಲು ಸರ್ವಜ್ಞ. ಎಲ್ಲರೂ ಸರಿಯಾಗಿ ಈ ಪದವನ್ನ ಸ್ವಲ್ಪ ಯೋಚನೆ ಮಾಡಿದರೆ, ಸೂಸಿತು ಅಂದರೆ ಹುಟ್ಟಿತು ಅಂತ, ಮಗು ಹುಟ್ಟಿತು. ಎಲ್ಲಿ? ಮಾಸೂರ ಬಸವರಸ ಕೂಸನೀಶನೆ ಕೇಳೆ ಅಂದ್ರೆ ಮಾಸೂರಿನಲ್ಲೇ ಮಗು ಹುಟ್ಟಿತು ಅಂತಕ್ಕಂಥದ್ದು ಇದರಿಂದ ದೃಢ ಆಗ್ತದೆ. ಇನ್ನ ಅಂಬಲೂರು ಅಂತಕ್ಕಂಥ ವಚನ ತೆಗೆದುಕೊಂಡ್ರು, ಅಂಬಲೂರೊಳಗೆ ಸೇವ ಕುಂಬಾರ ಶಾಲೆಯಲ್ಲಿ ಅನ್ನೋ ವಚನದಲ್ಲಿ ನೀವು ಒಂದೇ ಒಂದು ತೆಗಿರಿ. ಇವತ್ತೇನು ಅಬಲೂರು ಅಂತ ಮಾಡ್ಕೊಂಡು ಬಾಯಿ ಬಡ್ಕೊಂತಿದ್ದಾರೆ, ಅಬಲೂರು ಅಬಲೂರು ಅಂತೇಳಿ. ಇಲ್ಲಿ ವಚನ ತೆಗಿಲ್ರಿ, ಅದರಲ್ಲಿ 0 ತೆಗೆದ್ರೆ ಅಲ್ಲಿ 50 ಮಾತ್ರೆಗಳು ಬರ್ತವೆ, ಅದು ವಚನನೇ ಆಗುವುದಿಲ್ಲ. ಹೀಗೆ ನಾವು ಸರ್ವಜ್ಞರ ಜನ್ಮಸ್ಥಳವನ್ನ ಕರಾರುವಕ್ಕಾಗಿ ಆಧಾರ ಸಮೇತ ಅದು ಮಾಸೂರು, ರಟ್ಟೆಹಳ್ಳಿ ತಾಲೂಕು, ಹಾವೇರಿ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಇವತ್ತು ಮನಗಾಣಬೇಕಾಗಿದೆ. ಒಂದು ಜನ್ಮಸ್ಥಳ ಆಯಿತು, ತಂದೆ ತಾಯಿಗಳಾಯಿತು, ಕಾಲಘಟ್ಟ ಆಯಿತು. ಇದಾದ್ಮೇಲೆ ಇದಕ್ಕೆ ಮಾಸೂರಿನಲ್ಲಿರ್ತಕ್ಕಂಥ ಆಧಾರಗಳೇನಿದ್ದಾವೆ ಸರ್ವಜ್ಞರು ಇದ್ದುದಕ್ಕೆ ಅನ್ನೋದಕ್ಕೆ. ಸರ್ವಜ್ಞರ 60 ವಚನಗಳಲ್ಲಿ ಮಾಸೂರಿಗೆ ಸಂಬಂಧಪಟ್ಟ ಮಾಸೂರಿನ ಪರಿಸರದ ಉಲ್ಲೇಖಗಳು ಬರ್ತವಲ್ಲಿ. ಸರ್ವಜ್ಞರ ತಂದೆ ಕಾಶಿ ವಿಶ್ವೇಶ್ವರನ ಆರಾಧಕರಾಗಿದ್ದು, ಕಾಶಿ ವಿಶ್ವೇಶ್ವರನ ದೇವಸ್ಥಾನವನ್ನು ಕಟ್ಟಿಸಿ ಕಾಶಿ ವಿಶ್ವೇಶ್ವರನ ವರದಿಂದಲೇ ಮಗ ಹುಟ್ಟಿದ ಅಂತಕ್ಕಂಥದ್ದು ಮುಂದೆ ವಚನದಲ್ಲಿ ಬರ್ತದೆ. ಅಂತ ಕಾಶಿ ವಿಶ್ವನಾಥ ದೇವಾಲಯ ಇರ್ತಕ್ಕಂಥದ್ದು ಎಲ್ಲಿ? ಕರೆಕ್ಟಾಗಿ ಈ ಸರ್ವಜ್ಞರ ಕಾಲಘಟ್ಟಕ್ಕೆ 15ನೇ ಶತಮಾನದ ಆರಂಭದಲ್ಲಿ ಮಾಸೂರಿನಲ್ಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಇತ್ತು, ಈಗಲೂ ಇದೆ ಅನ್ನೋದಕ್ಕೆ ಸರ್ಕಾರದ ಉತ್ತಾರಗಳಿದ್ದಾವೆ, ಸರ್ಕಾರದ ದಾಖಲೆಗಳಿದ್ದಾವೆ. ಹಾಗಾದ್ರೆ ಅಬಲೂರಲ್ಲಿ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ, ಅಬಲೂರಲ್ಲಿ ಏನಾದ್ರೂ ಇರಬೇಕಲ್ಲ. ಅಂಬಲೂರೇ ಅಬಲೂರು ಆಗಿದೆ ಅಂತಕ್ಕಂಥದ್ದು ಎಷ್ಟು ಸುಲಭವಾಗಿ ಹೇಳ್ಬೋದು, ಆದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳು. ನೆಕ್ಸ್ಟು ಅಂಬಲ ಅನ್ನೋದಕ್ಕೆ ಡಾಕ್ಟರ್ KN ಮೇತ್ರಿ ಅವರು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಡಾಕ್ಟರ್ KN ಮೇತ್ರಿ ಅವರು ಒಂದ್ಸರಿ ಬಂದಲ್ಲಿ ನೋಡಿದಾಗ, ಅಂಬಲ ಅಂತಕ್ಕಂಥದ್ದು ನೀರು ಹರಿಯುವ ಜಾಗ. ಅಲ್ಲಿ ಏನಾಗಿದೆ, ಕುಮದ್ವತಿ ನದಿ ಬಹಳ ರಭಸವಾಗಿ ಹರಿಯುತ್ತದೆ. ಆ ಮಾಸೂರನ್ನ ತ್ರಿಕೋಣಾಕಾರವಾಗಿ ಸುತ್ತುವರೆದು ಆಮೇಲೆ ಊರು ಬಿಟ್ಟು ಮುಂದೆ ಹೋಗ್ತದೆ. ಇದು ಊರು ಹೇಗಿದೆ ಅಂದ್ರೆ, ಎತ್ತರ ಜಾಗದಲ್ಲಿ ಮದಗದ ಕೆರೆ ಇದೆ. ನಾವು ಜನಪದದಲ್ಲಿ ಓದ್ತೀವಲ್ಲ ಮದಗದ ಕೆಂಚಮ್ಮನ ಕೆರೆ, ಅದು ದಿಬ್ಬದ ಜಾಗದಲ್ಲಿದೆ. ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ತಗ್ಗಿನಲ್ಲಿ ಮಾಸೂರಿದೆ. ಆ ನೀರು ಆ ಕೆರೆ ತುಂಬಿ ಬರುವಾಗ, ಬೃಹತ್ ಕೆರೆ ಅದು, ವಾಪಸ್ ಬರುವಾಗ ಮಾಸೂರನ್ನ ಪೂರ್ತಿ ಮುಚ್ಚಿಕೊಂಡು ಹೋಗ್ತದೆ. ಅದಕ್ಕೆ ಆಗಿನ ಕಾಲದಲ್ಲಿ 5 ಅಗುಳಗಳನ್ನಾಗಿ ಚಾನಲ್ ತೋಡಿದ್ದಾರೆ. ಒಂದು ಊರಿನೊಳಗಡೆ ಬಂದಂತ ನದಿ ಊರತ್ರ ಬರ್ತಿದ್ದಾಗೆ 5 ವಿಭಾಗವಾಗಿ ಊರನ್ನ ದಾಟಿಕೊಂಡು ಮತ್ತೆ ಮುಂದೆ ಒಂದಾಗಿ ಅದೇ ರಭಸವಾಗಿ ಹರಿಯುತ್ತದೆ. ಇದಕ್ಕೆ ಅಂಬಲ ಅಂತ ಕರೀತಾರೆ. ಈ ಅಂಬಲೂರು ಅಂತಕ್ಕಂಥದ್ದು ಮಾಸೂರಿನಲ್ಲಿರ್ತಕ್ಕಂಥ ಕುಂಬಾರ ಓಣಿ. ಹಾಗಾದ್ರೆ ಇವನು ಕುಂಬಾರ ಶಾಲೆಯಲ್ಲಿ ಇದ್ದ ಅಂತಕ್ಕಂಥದ್ದು ನಮಗೆ, ನಾನು 2 ಊರು ಅಧ್ಯಯನ ಮಾಡಿದೆ. ಅಬ್ಬಲೂರು ಆಮೇಲೆ ಅಧ್ಯಯನ ಮಾಡಿದೆ, ಮಾಸೂರು ಅಧ್ಯಯನ ಮಾಡಿದಾಗ ಮಾಸೂರಿನಲ್ಲಿ ಈ ಕುಂಬಾರ ಓಣಿ ಮತ್ತು ಸ್ವಲ್ಪ ದೂರದ ಪ್ರದೇಶಗಳಲ್ಲಿ ಕುಂಬಾರರು ಮಡಿಕೆ ಮಾಡುವಾಗ ಒಳಗಡೆ ಒಂದು ಕಲ್ಲನ್ನು ಇಟ್ಕೊಂಡಿರ್ತಾರೆ ಆಧಾರಕ್ಕೆ, ಮೇಲೆ ಒಂದು ಮರದ ಸುಳವನ್ನು ಇಟ್ಕೊಂಡಿರ್ತಾರೆ ಬಡಿಲಿಕ್ಕೆ. ಈ ಕಲ್ಲುಗಳಿದಾವಲ್ಲ, ಇವು ನನಗೆ ಸುಮಾರು ಒಂದು 60ರಿಂದ 70 ಕಲ್ಲುಗಳು ಸಿಕ್ಕು. ಅದನ್ನು ಏನು ಮಾಡಿದ್ದಾರೆ ಊರ ಪುಣ್ಯವಂತರು, ಬರ್ಮಪ್ಪ ದೇವರು ಅಂತ ಒಂದು ಸಣ್ಣ ಸಣ್ಣ ಕಲ್ಲಿನ ಮಂಟಪ ಮಾಡಿ ಅದರೊಳಗೆ ಇಟ್ಬಿಟ್ಟಾರೆ. ಅದು ಭಾಳ ನಮಗೆ ಅನುಕೂಲ ಆಯಿತು. ಆ ಬರಮದೇವರು ಅಂತ ಏನು ಕರಿತೀವಿ, ಅವನು ನಾನು ನೋಡಿದಾಗ ಅಲ್ಲಿ ಹಿಂದೆ ಆಳಿ ಬಾಳಿ ಹೋದಂಥ ತಳ ಸಮುದಾಯದ ಕಸುಬುದಾರರ ಶಿಲಾಯುಧಗಳು ಅಲ್ಲಿ ನಮಗೆ ಕಂಡು ಬಂದು, ಇದರಿಂದ ಕುಂಬಾರ ಶಾಲೆ ಅಂತಕ್ಕಂಥದ್ದು, ಶಾಲೆ ಅಂದರೆ ತರಬೇತಿ ಕೇಂದ್ರ, ಅಲ್ಲಿ ಕುಂಬಾರರಿಗೆ ತರಬೇತಿ ಕೊಡುವಂಥ ಕೇಂದ್ರ ಆಗಿತ್ತು. ಹಾಗಾಗಿ ಅವರ ಪಳೆಯುಳಿಕೆಗಳು ನಮಗೆ ಹೆಚ್ಚಾಗಿ ಸಿಕ್ಕು.
ಅಂತಕ್ಕಂಥದ್ದು ನಮಗೆ ಒಂದು ಇಂಬನ್ನು ಕೊಡುತ್ತೆ. ಹೀಗೆ ಕುಂಬಾರ ಶಾಲೆಯಲ್ಲಿ ಜನಿಸಿದಂಥ ಸರ್ವಜ್ಞ ಮಾಸೂರಿನವನು ಅಂತಕ್ಕಂಥದ್ದನ್ನು ನಿರ್ವಿವಾದವಾಗಿ ನಾವೆಲ್ಲ ಒಪ್ಕೋಬೇಕಾಗಿದೆ. ಅದಕ್ಕೆ ಇತ್ತೀಚೆಗೆ ಏನಾಗಿದೆ ಅಂದರೆ, ಇದು ಯಾವಾಗ ಮೀನಾಮೇಷ ಎಣಿಸ್ತಾ ಇದ್ದಾರೆ, ಕೆಲವರು ಅಬಲೂರು ಅಂತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ವಾದ ಮಾಡ್ತಿದ್ದಾರೆ, ಅದಕ್ಕೆ ನ್ಯಾಯ ಸಿಗೋದಿಲ್ಲ, ನ್ಯಾಯಾಲಯದ ಕಟ್ಟೆಯನ್ನು ಹತ್ತಬೇಕು ಅಂತೇಳಿ ಎಲ್ಲರೂ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ಹೋದರೆ ಜಯ ಖಂಡಿತ ನಮಗೆ ಸಿಗುತ್ತೆ ಅಂತಕ್ಕಂಥ ಆಶಾವಾದ ಇದೆ. ಇದು ಸರ್ವಜ್ಞರ ಬಗ್ಗೆ ಇದ್ದಂಥ ಒಂದು ಸಣ್ಣ ಪರಿಚಯ. ಸರ್ವಜ್ಞರು ಅಲ್ಲಿ ಇದ್ದುದಕ್ಕೆ ಇನ್ನೂ ಕೆಲವು ದಾಖಲೆಗಳಿದ್ದಾವೆ. ಅಲ್ಲಿ ಮಾಸೂರ ಬಸವರಸ ಕೂಸನೀಶನೆ ಕೇಳೆ ಅಂತಕ್ಕಂಥ ಅಲ್ಲಿಗೆ ಅದು ಕಟ್ಟಾಗಿದೆ. ಒಂದು ಶಿಲಾಶಾಸನ ನನಗೆ ಸಿಕ್ತು. ಶಿಲಾಶಾಸನದಲ್ಲಿ ಮಾಸೂರಿನವನೇ ಬಸವರಸ, ಅವನ ಕೂಸು ಅಂತಕ್ಕಂಥದ್ದು ಮುಂದಕ್ಕೆ ಸವದೋಗ್ಬಿಟ್ಟಿದೆ. ಅದು ಶಾಸನನೂ ಮಾಸೂರಲ್ಲೇ ಸಿಕ್ಕಿದೆ. ಆಮೇಲೆ ಅವನ ತಂದೆ ಶಿಲ್ಪನೂ ಸಹಿತ ಮಾಸೂರಲ್ಲೇ ಸಿಕ್ಕಿದೆ. ಸರ್ವಜ್ಞರು ಹೇಳುವಂಥ ದುರ್ಗಾದೇವಿ, ರಾಮ ಮಂದಿರ, ಆಮೇಲೆ ಬೋಟ್ ಅಂದರೆ ದೋಣಿ ಅಂತ ಏನು ಕರಿತೀವಿ ಅದು, ಮೀನಿಡಿತಕ್ಕಂಥದ್ದು, ಮರಳು, ಪ್ರತಿಯೊಂದು ಸಹಿತ ಆ ಮಾಸೂರಿನಲ್ಲೇ ಇದೆ ಹೊರತು ಅಬ್ಲೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದು ಏನೂ ಇಲ್ಲ ಅಂತಕ್ಕಂಥದ್ದು. ಈ ವಿಚಾರದಲ್ಲಿ ಸರ್ಕಾರ ಇದನ್ನು ಗಮನಿಸಿ ಮಾಸೂರಿನಲ್ಲಿ ಸರ್ವಜ್ಞರ ಪ್ರಾಧಿಕಾರ ಮಾಡಲಿಕ್ಕೆ ಎಷ್ಟು ದಾಖಲೆಗಳು ಬೇಕಾದರೂ ನಾವು ದಾಖಲೆಯನ್ನು ಕೊಡೋಕ್ಕೆ ತಯಾರಾಗಿದ್ದೀವಿ ಅಂತಕ್ಕಂಥದ್ದನ್ನು ಸಹಿತ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸರ್ವಜ್ಞರ ವ್ಯಕ್ತಿತ್ವ ಎಂಥದ್ದು, ಯಾಕೆ ನಾವು ಸರ್ವಜ್ಞರನ್ನ ಮೇರು ಕವಿ ಅಂತ ಕರಿತೀವಿ? ಮೇರು ಕವಿ, ಮೇರು ಪರ್ವತ, ಮೇರು ಪ್ರತಿಭೆ ಅಂತ ಯಾಕೆ? ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞರು ಹೇಳದ ಮಾತಿಲ್ಲ ಅಂತಕ್ಕಂಥದ್ದು ಕನ್ನಡದಲ್ಲಿ ಗಾದೆನೇ ಉಟ್ಕೊಂಡಿದೆ. ಯಾವ ವಿಚಾರ ತೆಗೆದುಕೊಂಡ್ರೂ ನಿರ್ಭಿಡೆಯಿಂದ ನಿರ್ಭಯವಾಗಿ ಇದ್ದದ್ದನ್ನ ಇದ್ದ ಹಾಗೆ ಹೇಳುವಂಥ ಸಾಹಸ ಸರ್ವಜ್ಞರಿಗಿತ್ತು. ಹಾಗಾಗಿ ಅವರು ಈ ರಾಜ ದರ್ಬಾರಿನ ರಾಜಾಶ್ರಯದ ಇದು ಆಶ್ರಯಕ್ಕೆ ಹೋಗ್ಲಿಲ್ಲ, ಅವ್ರು ದೂರ ಇತ್ತು. ಯಾಕೆಂದ್ರೆ ಮೂಢನಂಬಿಕೆ ಎಲ್ಲೆಲ್ಲಿದೆಯೋ ಎಲ್ಲರನ್ನೂ ಬೈದರು, ಅಜ್ಞಾನ ಎಲ್ಲಿದೆಯೋ ಎಲ್ಲರಿಗೂ ಬೈದರು. ಯಾರಿಗೂ ಬಿಡಲಿಲ್ಲ, ರಾಜ ಮಂತ್ರಿ, ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಧರ್ಮದವ್ರನ್ನ ಬೈದರು. ಯಾರಲ್ಲಿ ಮಾನವೀಯತೆ ಇದೆ, ನಿಜ ಶರಣ ತತ್ವದ ವಿಚಾರಗಳಿದ್ದಾವೆ, ಅವರನ್ನು ಅವ್ರು ಹೊಗಳಿದ್ರು ಸರ್ವಜ್ಞರು. ಅಂತಹ ಸರ್ವಜ್ಞರ ಒಂದು ಮಾಸೂರಿನಲ್ಲಿ ಎಂತೆಂಥ ಘಟನೆಗಳು ನಡೆದಿದ್ದಾವೆ ಅನ್ನೋದನ್ನು ನೋಡಿದರೆ 1975ರಲ್ಲಿ KS ನಾಗರತ್ನಮ್ಮ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿದ್ದಂಥವರು. ಅವರು 1975ರಲ್ಲಿ ಸರ್ವಜ್ಞರ 4ನೇ ಶತಮಾನೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಮಾಸೂರಿಗೆ ಹೋಗಿ ಸರ್ಕಾರದ ಜೊತೆಗೆ ಅಲ್ಲಿ ಒಂದು ಮಂಟಪವನ್ನು ಕಟ್ಟಲಿಕ್ಕೆ ಒಂದು ಶಿಲಾಫಲಕವನ್ನು ಹಾಕಿದ್ದಾರೆ. ನಾವೇನು ಶಂಕುಸ್ಥಾಪನೆ ಅಂತೀವಿ ಅದು 1975ರಲ್ಲಿ KS ನಾಗರತ್ನಮ್ಮನವರು ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥವರು. ಅವರು ಅಲ್ಲಿ ಒಂದು ಶಿಲಾಫಲಕವನ್ನು ಹಾಕಿರ್ತಕ್ಕಂಥದ್ದು ಇವತ್ತು ಸಹಿತ ಮಾಸೂರಲ್ಲಿ. ಆಗಿನ ಕಾಲಕ್ಕೆ ರಂಶ್ರೀ ಮುಗುಳಿಯವರು 75ರಲ್ಲಿ ರಂಶ್ರೀ ಮುಗುಳಿಯವರು, ಬೆಟಗೇರಿ ಕೃಷ್ಣ ಶರ್ಮರು ಎಂತಹ ಸಾಹಿತಿಗಳು, ನಾಡಿನ ದಿಗ್ಗಜರು. ಅವರು ಸಹಿತ 4ನೇ ಶತಮಾನೋತ್ಸವನ ಆಚರಣೆ ಮಾಡಲಿಕ್ಕೆ ಮಾಸೂರಿಗೆ ಹೋಗಿ ಅಲ್ಲಿ 4ನೇ ಶತಮಾನೋತ್ಸವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಮಾಸೂರಿಂದ ಕೆಲವು ಶಿಕ್ಷಕರ ಮನೆಯಲ್ಲಿ ನಾನು ನೋಡಿದೆ. ಅಂದರೆ ಈ ರಿಟೈರ್ಡ್ ಆಗಿ ಈಗಾಗಲೇ ಇಲ್ಲೇ ಇರ್ತಕ್ಕಂಥ ಶಿಕ್ಷಕರ ಮನೆಗಳಲ್ಲಿ ಆ ಫೋಟೋಗಳು ಇವತ್ತು ಸಹಿತ ಲಭ್ಯ ಇದ್ದಾವೆ. ಬೆಟಗೇರಿ ಕೃಷ್ಣ ಶರ್ಮರು ಮತ್ತು ರಂಶ್ರೀ ಮುಗುಳಿಯವರು ಸಾಮಾನ್ಯರವರು, ಅವರು ಅಬಲೂರಿಗೆ ಯಾಕೆ ಹೋಗಲಿಲ್ಲ ಸರ್ವಜ್ಞ ಜಯಂತಿ ಮಾಡಲಿಕ್ಕೆ ಅಂತಕ್ಕಂಥದ್ದನ್ನು ನೋಡಿದಾಗ ಸತ್ಯ ಎಲ್ಲಿದೆಯೋ ಅಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಇನ್ನು ಸರ್ವಜ್ಞರು ಎಷ್ಟು ದೊಡ್ಡ ವ್ಯಕ್ತಿತ್ವ, ಯಾಕೆ ಅವರಿಗೆ ವಿಶ್ವಮಾನವ ಒಂದು ಶಕ್ತಿ ಇತ್ತು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಾಗ್ನಿಯೊಂದಿರುತ್ತಿರಲು ಕುಲಗೋತ್ರ ಎತ್ತಣದ ಸರ್ವಜ್ಞ. ಇದು ಒಂದು ಸರ್ವಜ್ಞರು ಇಡೀ ವಿಶ್ವದ ಕವಿ ಅಂತ ಹೇಳಲಿಕ್ಕೆ ಇದೊಂದೇ ವಚನ ಸಾಕು. ಏನು ಹೇಳ್ತಾರೆ ಅವರು? ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವ ಅಗ್ನಿ ಒಂದೇ. ಈ ಎಲ್ಲ ಇರಬೇಕಾದ್ರೆ ಮತ್ತೆ ಕುಲಗೋತ್ರ ಎಲ್ಲಿಂದ ಬಂದು ಎಂಥ ಪ್ರಶ್ನೆ ಆಗ್ತಾರೆ ನೋಡಿ. ಬಹುಶಃ ಕುವೆಂಪುರವರ ವಿಶ್ವಮಾನವ ಸಂದೇಶಕ್ಕೆ ಇದು ಪ್ರೇರಣೆ ಆಗಿದೆ. ಇಂಥ ಮಹಾನ್ ಕವಿ ಸಮಾಜದಲ್ಲಿ ಇರತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವರ ವಿದ್ವತ್ ಬಗ್ಗೆ 2100 ವಚನಗಳು ಒಂದೊಂದು ಸಹಿತ ಒಂದೊಂದು ಉಪನ್ಯಾಸದಲ್ಲಿ ಹೇಳ್ಬೋದು, ಒಂದು ವಚನನ ಒಂದು ಉಪನ್ಯಾಸದಲ್ಲಿ ಹೇಳ್ಬೋದು. ಅಷ್ಟು ಬಹುದೊಡ್ಡ ಸಾಹಿತ್ಯದ ಭಂಡಾರವೇ ಆಗಿದ್ರು. ಅವರು ಒಂದು ಕಡೆ ಹೇಳ್ತಾರೆ,
ಸಿಂಧಿಯನು ಸೇವಿಪನು ಹಂದಿಯಂತಿರುತಿಹನು. ಬಹುಶಃ ಈ ವಚನ ಮೊದಲೇ ಯಾರಾದರೂ ಅರ್ಥ ಮಾಡ್ಕೊಂಡಿದ್ರೆ ಜಯಂತಿನ ಆಚರಣೆ ಮಾಡಕ್ ಹೋಗ್ತಿರ್ಲಿಲ್ಲ. ಸಿಂಧಿಯನು ಸೇವಿಪನು ಹಂದಿಯಂತಿರುತಿಹನು, ಹಂದಿ ಎಂದೆಡೆಗೆ ಉಪಕಾರಿ, ಕುಡಿಕನು ಹಂದಿಗೂ ಕರಕಷ್ಟ ಸರ್ವಜ್ಞ. ಎಂತ ಕಠೋರವಾಗಿ ಹೇಳಿದ್ದಾನೆ. ನಾವಿವತ್ತು ನಮಗೇನಾದ್ರೂ ಪ್ರಶಸ್ತಿಗಳು ಕೊಡಲ್ಲ ಅಂತ ನಾವು ಅವನು ಕುಡಿದು ಬಂದು ನಮ್ಮ ಎದುರು ನಿಂತಿದ್ರು, ಇಲ್ಲ ಶ್ರೀಗಂಧದ ಎಣ್ಣೆ ಹಚ್ಕೊಂಡ್ ಬಂದಿದ್ದೀರಿ ಅಂತ ನಾವು ಹೇಳಬೇಕಾದಂಥ ಪರಿಸ್ಥಿತಿ ಇವತ್ತಿದೆ. ಆದರೆ ಆಗಿನ ಕಾಲಕ್ಕೆ ಸಿಂಧಿ ಅಂದ್ರೆ ಹೆಂಡ. ಸಿಂಧಿಯನು ಸೇವಿಪನು ಹಂದಿಯಂತಿರುತಿಹನು. ಅವನು ಹೆಂಗಿರ್ತಾನೆ ಅಂದ್ರೆ ಹಂದಿ ಇದ್ದಂಗಿರ್ತಾನೆ. ಹಂದಿ ಎಂದೆಡೆಗೆ ಉಪಕಾರಿ. ಹಂದಿ ಒಂದ್ ಕಡೆ ಒಳ್ಳೆ ಕೆಲಸ ಮಾಡ್ತದೆ, ಮಹಾನಗರ ಪಾಲಿಕೆಯವರು ಮಾಡಲೇ ಇರ್ತಕ್ಕಂಥ ಕೆಲಸನ ಮಾಡ್ತದೆ. ಅಂದ್ರೆ ಅದು ಒಂದು ಕಡೆ ಉಪಕಾರದ ಕೆಲಸ ಮಾಡ್ತದೆ. ಆದ್ರೆ ಕುಡಿಕನು ಹಂದಿಗೂ ಕರಕಷ್ಟ ಸರ್ವಜ್ಞ. ಈ ಕುಡುಕ ಏನಿದಾನೆ ಇವನು ಹಂದಿಗೂ ಕರಕಷ್ಟ ಅಂದ್ರೆ ಕಡೆ. ಯಾಕೆ ಅಂದ್ರೆ ಹಂದಿ ಚರಂಡಿನೆಲ್ಲ ಕ್ಲೀನ್ ಮಾಡ್ತಿರುತ್ತೆ, ಇವನು ಕುಡಿದಾಗ ಅದರೊಳಗೆ ಬೀಳ್ತಾನೆ. ಇಷ್ಟೇ ವ್ಯತ್ಯಾಸ. ಅದ್ರ ಕ್ಲೀನ್ ಮಾಡುತ್ತೆ, ಇವನು ಅದರೊಳಗೆ ಬೀಳ್ತಾನೆ. ಇಂಥ ಕಟು ಸತ್ಯವನ್ನು ಹೇಳಬೇಕಾದ್ರೆ ಆತ ಹೇಗಿರ್ಬೇಕು? ಅಷ್ಟೇ ಅಲ್ಲ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕುರೀತಿಗಳನ್ನ ಆತ ಬಹಳಷ್ಟು ಲೀಲಾಜಾಲವಾಗಿ ಜಾಡಿಸ್ತಾನೆ. ಹಾಗಾಗಿ ಸರ್ವಜ್ಞರನ್ನ ಯಾರು ಕೊಂಡಾಡಲ್ಲ, ಎಲ್ಲರಿಗೂ ಬೈತಾನ. ಕೊಂಡಾಡಕ್ಕೆ ಹೋಗೋದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನ ಅವನು. ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖ ಆಳೂರ ಹದ್ದಿನಂತಿಕ್ಕು ಸರ್ವಜ್ಞ. ವಿದ್ಯೆ ಇರೋನ ಮುಖ ಹೇಗಿರುತ್ತೆ ಅಂದ್ರೆ ಮುದ್ದು ಬರುವಂತೆ, ಮುದ್ದು ಕೊಡಂಗಿರ್ತದೆ. ವಿದ್ಯೆ ಇಲ್ಲದವನ ಬರಿಮುಖ ಆಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಅಂದ್ರೆ ಇವೆಲ್ಲ ಏನ್ ನಮಗೆ ಸೂಚಿಸ್ತವೆ ಅಂದ್ರೆ ರನ್ನ, ಪೊನ್ನ, ಜನ್ನ, ಪಂಪ, ಮಹಾ ಏನು ಕವಿಗಳಿದ್ದಾರೆ, ಆ ಕವಿಗಳು ಸಹಿತ ಹೇಳಲಾಗದ್ದನ್ನ, ಅಷ್ಟು ದೊಡ್ಡ ದೊಡ್ಡ ಮಹಾಕಾವ್ಯಗಳಲ್ಲಿ ಹೇಳಲಾಗದ್ದನ್ನ ಇವನು 3 ಸಾಲುಗಳಲ್ಲಿ ಹೇಳಿರ್ತಕ್ಕಂಥದ್ದು ಎಷ್ಟು ಹೆಮ್ಮೆಯ ವಿಷಯ ಅಲ್ವೇ? ಇದು ಕನ್ನಡದ ಕೀರ್ತಿಯಾಗಿದೆ. ಹಾಗಾಗಿ ಸರ್ವಜ್ಞ ನಮ್ಮ ಹೆಮ್ಮೆಯ ಕವಿಯಾಗಿ, ತ್ರಿಪದಿ ಕವಿಯಾಗಿ ನಮ್ಮ ಮುಂದೆ ಬಂದಿರ್ತಾರೆ. ಅವರು 18 ಪದ್ಧತಿಗಳನ್ನು ಬರೀತಾರೆ. ಜ್ಞಾನ ಪದ್ಧತಿ, ಯೋಗ ಪದ್ಧತಿ, ಜಾತಿ ಪದ್ಧತಿ, ಅನೇಕ ದಾನ ಪದ್ಧತಿ, ಇವೆಲ್ಲ ಬರೀತಾ ಹೋಗ್ತಾರೆ. ಆ ಪದ್ಧತಿಗಳಲ್ಲಿ ಸಮಾಜದಲ್ಲಿ ಕಂಡು ಬಂದದ್ದನ್ನ ಇದ್ದದ್ದನ್ನ ಇದ್ದಾಗೆ ಹೇಳ್ತಾರೆ ನೇರವಾಗಿ, ಮತ್ತೆ ಹಿಂದೆ ಮುಂದೆ ಮಾಡೋದಿಲ್ಲ. ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಹೆಜ್ಜೇನು ಕಡಿದಂತೆ ಸರ್ವ. ಸಜ್ಜನರ ಸಹವಾಸ ಮಾಡಿದ್ರೆ ನಾವು ಹೆಜ್ಜೇನು ಸವಿದಂಗಿರ್ತೀವಿ, ಹೆಜ್ಜೆಯನ್ನು ನಾವು ಹೆಂಗೆ ಚಪ್ಪರಿಸ್ತೀವಿ ಹಂಗಿರ್ತೀವಿ. ಕೆಟ್ಟವ್ರ ಸಹವಾಸ ಮಾಡಿದ್ರೆ ಹೆಜ್ಜೆನ ನಮ್ಮನ್ನ ಕಡ್ದಾಗ ಹೆಂಗಿರ್ತೀವಲ್ಲ, ಓದ್ಕೊಂಡಂಗೆ ಇರ್ತೀವಿ ನಾವು ಅಂತಕ್ಕಂಥದ್ದನ್ನ ಅವರು ಸರ್ವಜ್ಞ ಹೇಳ್ತಾರೆ. ಹೀಗೆ ಹೇಳ್ತಾ ಹೋದ್ರೆ ಸರ್ವಜ್ಞರ ವಿಚಾರಧಾರೆ ಏನಿದೆ ಅದು ಸಾಯಂಕಾಲ ತನಕ ಹೇಳ್ಬೋದು, ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆ. ಇಂಥ ಕವಿಯ ನಾಡಿಗೆ ನಾವು ಹೋಗ್ಬೇಕು, ನೋಡ್ಬೇಕು. ಅಲ್ಲಿರ್ತಕ್ಕಂಥ ಆಕರಗಳೇನಿದ್ದಾವೆ. ಅದಕ್ಕೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿದ್ದಾರೆ, ಬಹಳ ಸರ್ವಜ್ಞ ಎಷ್ಟು ಸರಳರು ಅವರು ಅಷ್ಟೇ ಸರಳರಿದ್ದಾರೆ ನೋಡಿ. ಹಾಗೆ ಇಲ್ಲಿ ಮಾಧ್ಯಮ ಮಿತ್ರರಿದ್ದೀರಿ, ವಿವಿಧ ಇಲಾಖೆಯ ಗಣ್ಯ ಮಾನ್ಯರಿದ್ದೀರಿ. ದಯಮಾಡಿ ಸರ್ವಜ್ಞರ ಪ್ರಾಧಿಕಾರ ನಿಲ್ಲಬಾರದು. ಯಾಕೆ? ಈತ ಒಂದು ಜಾತಿ ಸೇರಿದವನ, ಕುಂಬಾರ ಜಾತಿ ಸೇರಿದವನ? ಇಲ್ಲ. ನಾನು ಯಾಕೆ ಕುಂಬಾರನ ಹೇಳಿದೆ ಅಂದ್ರೆ, ತಳ ಸಮುದಾಯದಿಂದ ಬಂದಂತ ಒಬ್ಬ ವ್ಯಕ್ತಿಯನ್ನ ಬ್ರಾಹ್ಮಣೀಕರಿಸಿದ್ರಲ್ಲ, ಅದಕ್ಕಾಗಿ ನಾನು ಹೇಳಿದ್ದೆ. ಆದ್ರೆ ಸರ್ವಜ್ಞ ಹೇಳ್ತಾರೆ, ನಾನು ಯಾವ ಜಾತಿಗೂ ಸೇರಿದವನಲ್ಲ. ನಾವು ಅವನ್ನ ಯಾವ ಜಾತಿಗೂ ಸೀಮಿತ ಮಾಡಬಾರ್ದು. ಒಂದು ರಾಕೆಟ್ ಲಾಂಚ್ ಹಾಕಬೇಕಾದ್ರೆ, ಮಂಗಳ ಗ್ರಹವನ್ನು ತಲುಪಬೇಕಾದ್ರೆ ತನ್ನ ಎಲ್ಲ ಪಾರ್ಟ್ಸ್ಗಳನ್ನು ಕಳ್ಕೊಂಡ್ಮೇಲೆ ಅದು ತಲುಪೋದು. ಹಾಗೆ ಸರ್ವಜ್ಞ ಅಥವಾ ಪುರಂದರದಾಸರು, ಕನಕದಾಸರು, ಇವರು ದಾರ್ಶನಿಕರು ಏನಿದ್ದಾರೆ, ಇವರು ತಮ್ಮ ಮೂಲ ಆಶ್ರಮವನ್ನು ಕಳ್ಕೊಂಡ್ಮೇಲೆ ಅವರು ಮಹಾನ್ ಮೇರು ವ್ಯಕ್ತಿಗಳಾದರು. ಹಾಗೆ ಸರ್ವಜ್ಞರು ಸಹಿತ ಜಾತಿ, ಮತ, ಧರ್ಮ, ತಂದೆ ತಾಯಿ ಎಲ್ಲರನ್ನೂ ಬಿಡ್ತಾರೆ. ಅವರು ಬಿಡ್ತಾರೆ ಅಂದ್ರೆ ಲೀಲಾಜಾಲವಾಗಿ ಹೇಳ್ತಾರೆ. ಏನು? ಇಂದು ಶೇಖರನ ವರಪುತ್ರ ನಾನು, ಅಪ್ಪ ಅಮ್ಮ ತಂದೆ ತಾಯಿ ಮಗ ಅಲ್ಲ ನಾನು ಇಂದು ಶೇಖರನ ವರಪುತ್ರ ಅಂತ ಹೇಳ್ತಕ್ಕಂಥ ನಿರ್ಭಡೆ ಅವನಿಗಿದೆ. ಹಾಗೆ ಸರ್ವಜ್ಞನೆಂಬುವನು ಗರ್ಭದಿಂದಾದವನೇ, ಸರ್ವರಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಮೇರು ಪರ್ವತವೇ ಆದ ಸರ್ವಜ್ಞ. ನಿಜ. ಸರ್ವಜ್ಞರನ್ನು ಯಾಕೆ ಒಂದು ಜಾತಿ ಸೀಮಿತ ಮಾಡಬಾರದು ಅಂತಕ್ಕಂಥದ್ದಕ್ಕೆ ಇದೊಂದೇ ವಚನ ಉದಾಹರಣೆ ಸಾಕು. ಸರ್ವಜ್ಞ ನಾನು ಒಬ್ಬನೇ ಕಲಿತು ದೊಡ್ಡವನಾಗಿಲ್ಲ. ನಾನು ಎಲ್ಲರೊಳ ಒಂದೊಂದು ನುಡಿ ಕಲಿತು, ದನ ಕಾಯೋರು, ದಲಿತರವರು,
ಮೇಲ್ವರ್ಗದವನು, ಸವರ್ಣೀಯ, ಅವನು ಎಲ್ಲರ ಜೊತೆಗೂ ಸೇರಿ ಒಂದೊಂದು ಅನುಭವದ ನುಡಿಮುತ್ತನ್ನು ಕಲಿತು ನಾನು ವಿದ್ಯೆಯ ಪರ್ವತ ಆದನೇ ಹೊರತು ನಾನು ಒಬ್ಬನೇ ಆಗಲಿಲ್ಲ, ಗರ್ವದಿಂದ ಆಗಲಿಲ್ಲ ಅಂತಕ್ಕಂಥ ಸೌಜನ್ಯಯುತವಾದ ಮಾತನ್ನು ಹೇಳುವಂಥ ಕವಿ ಯಾರಾದರೂ ಇದ್ದರೆ ಅದು ಸರ್ವಜ್ಞ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು ಅಂತ ಹೇಳ್ತಾ, ಈ ಸರ್ವಜ್ಞ ಪ್ರಾಧಿಕಾರ ತಡ ಹಾಕಬಾರ್ದು. ಈಗ ನಾಳೆ ನಾವು ಎಲ್ಲ ಸರ್ವಜ್ಞರ ಪರ ವಿಚಾರಧಾರವಂತರು ಕೋರ್ಟಿಗೆ ಹೋದರೆ ಸುಮಾರು ವರ್ಷ ಹಿಡಿಬೋದು, ಸರ್ವಜ್ಞರ ಹಿನ್ನಡೆ ಆಗ್ಬೋದು. ಹಾಗಾಗಿ ಸರ್ವಜ್ಞರ ವಿಚಾರಧಾರೆ